ಸೊ ಡೇ 3 ಈಗ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇವತ್ತು ನಮಗೆ ಹೋಟ್ಲಲ್ಲೇ ಬ್ರೇಕ್ಫಾಸ್ಟ್ ಇದ್ದಿತ್ತು. ಸೂಪರ್ ಆಗಿತ್ತು ಬ್ರೇಕ್ಫಾಸ್ಟ್, ಎಲ್ಲ ಐಟಮ್ಸ್ ಇತ್ತು. ಸೊ ನೋಡಿ, ಲೈಕ್ ದೇರ್ ಆರ್ 31 ಫ್ಲೋರ್ಸ್ ಹಿಯರ್. ಸದ್ಯಕ್ಕೆ ನಾವೀಗ ಲೋಬಿಗೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಹೌ ದ ಲಿಫ್ಟ್ ಈಸ್. ಸೊ ಈಗ ನಾವು ಅಬುದಾಬಿಯಲ್ಲಿರುವಂತಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾರಾಯಣ ಸ್ವಾಮಿ ದೇವಸ್ಥಾನ. ಇದು ಹೊಸದಾಗಿ ಕಟ್ಟಿರೋದು ಲೈಕ್ 2024 ಸೊ ಈಗ ನಾವು ಒಳಗೆ ಹೋಗಬೇಕು. ದುಬೈಯಿಂದ ಇಲ್ಲಿಗೆ ಆಲ್ಮೋಸ್ಟ್ ಲೈಕ್ 2 hours ಆಫ್ ಜರ್ನಿ ಇದೆ. ಇಲ್ಲಿಗೆ ಬಂದಿದ್ದೀವಿ. ಇದು ಮುಗಿಸ್ಕೊಂಡು ನಾವು ಇಲ್ಲೊಂದು ಮಾಸ್ಕ್ ಇದೆ, ಅಲ್ಲೂ ಹೋಗ್ಬಿಟ್ಟು ವಾಪಸ್ ನಾವು ದುಬೈಗೆ ಹೋಗ್ತೀವಿ. ಪಾರ್ಕಿಂಗಿಂದ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ದೂರ ನಡಿಬೇಕಿತ್ತು. ಸೊ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ನೋಡಿ ನಾವೀಗ ಹೋಗ್ತಾ ಇರುವಂತಹ ಟೆಂಪಲ್. ಖುಷಿ ಆಗುತ್ತಲ್ಲ, ಬೇರೆ ಇದಕ್ಕೆ ಹೋದರೂ ನಮ್ಮ ಟೆಂಪಲ್ ಇರೋದ್ರಿಂದ ನೋಡೋಕ್ಕೆ ಚೆಂದ. ಸೊ ಸ್ಕ್ಯಾನ್ ಎಲ್ಲ ಮಾಡಿ ನಮ್ಮನ್ನು ಕಳಿಸ್ತಾರೆ. ಅದಕ್ಕೆ ಒಂದು 5-10 minutes ಆಗುತ್ತೆ. ಜೊತೆಗೆ ಔಟ್ಫಿಟ್ಸು ಪ್ರಾಪರ್ ಔಟ್ಫಿಟ್ ವೇರ್ ಮಾಡಬೇಕು. ಇದೇ ಅಬುದಾಬಿಯಲ್ಲಿರುವಂತಹ ಬಾಬ್ಸ್ ಹಿಂದೂ ಮಂದಿರ್. ಇಲ್ಲಿ ಯಾವುದೇ ಥರದ ರಿಜಿಸ್ಟ್ರೇಷನ್ ಎಂಟ್ರಿ ಟಿಕೆಟ್ಸ್ ಏನೂ ಇರೋದಿಲ್ಲ. ಮಂಡೇ ಕ್ಲೋಸ್ ಇರುತ್ತೆ. ಬೇರೆ ಎಲ್ಲ ದಿನ ಟ್ಯೂಸ್ಡೇ ಟು ಸಂಡೇ 9 o'clock ಸಂಜೆ 8 o'clockವರೆಗೂ ಓಪನ್ ಇರುತ್ತೆ. ಆ್ಯಂಡ್ ಗಂಗಾ ಆರತಿ ಎಲ್ಲ ಮಾಡ್ತಾರೆ ವೀಕ್ ಡೇಸಲ್ಲಿ 7:30 PM. ವೀಕೆಂಡ್ಸಲ್ಲಿ 6:45 ಮತ್ತು 7:30 2 ಸತಿನೂ ಮಾಡಿಸ್ತಾರೆ. ಸೊ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಆಯಿತಾ. ಒಳಗಡೆ ಏನು ಫೋಟೋಸ್ ಯಾವುದು ಅಲವ್ ಮಾಡಲ್ಲ. ಸೊ ಎಲ್ಲ ಇಲ್ಲಿಂದ ಒಳಗೆ ನಮಗೇನು ಬಿಡೋದಿಲ್ಲ. ಒಳಗಡೆ ನಮಗೆ ರಾಮ ಲಕ್ಷ್ಮಣ ಅವ್ರದ್ದೊಂದಿದೆ. ಈ ಸೈಡ್ ಫಸ್ಟ್ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ನಮಗೆ ಏನದು ಈಶ್ವರ, ಪಾರ್ವತಿ, ಷಣ್ಮುಖ, ಕಾರ್ತಿಕೇಯ ಮತ್ತು ಗಣೇಶ ಅವ್ರದ್ದಿದೆ. ಅದಕ್ಕೆ ಒಂದು ಸ್ವಲ್ಪ ಮುಂದೆ ಹೋದರೆ ಆಮೇಲೆ ಅಯ್ಯಪ್ಪ ಸ್ವಾಮಿ ಇದೆ, ಮೇನ್ ನಾರಾಯಣ ಸ್ವಾಮಿ ಇದೆ. ಅದಾದಮೇಲೆ ಪೂರಿ ಜಗನ್ನಾಥದ್ದು ದೇವರು ಇದೆ. ನಿಮಗೆ ಒಳಗೆ ಹೋದರೆ ಎಲ್ಲ ದೇವ್ರನ್ನೂ ನೀವು ನೋಡ್ಬೋದು. ಅಂದರೆ ನೆಕ್ಸ್ಟ್ ಅದಾದಮೇಲೆ ರಾಧಾಕೃಷ್ಣ ಎಲ್ಲನೂ ಇಲ್ಲೇ ಇದರಲ್ಲಿ ಕವರ್ ಆಗಿದೆ. ರಾಮ್ಜಿ ಎಲ್ಲರೂ ತುಂಬ ಚೆನ್ನಾಗಿತ್ತು. ಎಲ್ಲ ಫುಲ್ ಸೈಲೆಂಟಾಗಿರಬೇಕು. ಇಷ್ಟು ಬಿಸಿಲಿದೆ, ಬಟ್ ನಮಗೆ ಕಾಲು ಸುಡ್ತಿಲ್ಲ, ಏನೂ ಸುಡ್ತಾಯಿಲ್ಲ. ಆ ಥರ ಟೈಲ್ಸ್ ಹಾಕಿದ್ದಾರೆ. ಫುಲ್ ವ್ಯೂ ತೋರಿಸ್ತೀನಿ. ತೊಗೊಳ್ಳೋದಿದ್ರು ಇಲ್ಲಿ ತೊಗೋಬೇಕು. ಇಲ್ಲಿ ಒಳಗೆ ಹೋದರೆ ನಿಮಗೆ ಎಲ್ಲ ದೇವ್ರುಗಳು ಇರೋದು ಇದು ಅಷ್ಟೇ. ಇದು ಇಲ್ಲಿರುವಂತಹ ದೇವಸ್ಥಾನ, ಅಬುದಾಬಿಯಲ್ಲಿರುವಂತಹ ದೇವಸ್ಥಾನ. ತುಂಬ ಹೊಸದಾಗಿ ಕನ್ಸ್ಟ್ರಕ್ಟ್ ಆಗ್ತಿರೋದು. ಹಾಗೆ ಇಲ್ಲಿನ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾನೆ ಇದೆ. ಹೊರಗಡೆ ವ್ಯೂ, ಇಲ್ಲಿ ಕೆಳಗಡೆ ವ್ಯೂ ಹೇಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹೀಗೆ ಹೋಗೋದು ನೋಡ್ಕೊಂಡು ಬರೋದು ಬಿಟ್ಟರೆ ತುಂಬ ಕ್ಯೂ ಆ ಥರದ್ದೆಲ್ಲ ಏನೂ ಇಲ್ಲ. ನೀಟಾಗಿ ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ಒಳಗಡೆ ಎಲ್ಲ ಫುಲ್ ಮಾರ್ಬಲ್ಸಲ್ಲಿ ಇಲ್ಲಿ ವೈಟ್ ಕಲರ್ ಪಿಲ್ಲರ್ಸ್ ಇದೆಲ್ಲ ಅದೇ ಥರ ಒಳಗಡೆ ಇರೋದು. ತುಂಬ ಸಖತ್ತಾಗಿದೆ. ಹಾಗೆ ದೇವಸ್ಥಾನವೂ ಅಷ್ಟೇ, ದೇವ್ರುಗಳು ಅಷ್ಟೇ ಎಷ್ಟು ಕ್ಯೂಟಾಗಿದೆ ಅಂದರೆ ಎಲ್ಲ ವೈಟ್ ಫಿನಿಶಿಂಗ್ ಇದು. ಮತ್ತು ಹಾಗೆ ಇಲ್ಲಿ ಇದು ಇತ್ತು, ವಿಠಲ್ ಏನದು ವೆಂಕಟೇಶ್ವರ ಮತ್ತು ಇದು ಅವ್ರದ್ದು ಮಾತ್ರ ಕಡಪ ಕಲ್ಲು ಆ ಥರದ್ರಲ್ಲಿತ್ತು. ಇನ್ನೆಲ್ಲ ಮಾರ್ಬಲ್ಸು ತುಂಬ ಚೆನ್ನಾಗಿದೆ. ಅಂದರೆ ಅದೊಂದು ಫೇಸ್ ಎಲ್ಲ ಸಖತ್ತಾಗಿತ್ತು ಎಲ್ಲ ದೇವರದ್ದು. ಸೊ ಇದ್ರ ಹೆಸರು ಆಗಲೇ ಹೇಳ್ದಂಗೆ ಬಾಬ್ಸ್ ಹಿಂದೂ ಮಂದಿರ್. ಬಾಬ್ಸ್ ಅಂದರೆ ಏನು ಅಂದರೆ ಬೋಚಸನ್ ವಾಸಿ ಅಕ್ಷರ್ ಪುರುಷೋತ್ತಮ್ ಸ್ವಾಮಿನಾರಾಯಣ್ ಸಂಸ್ಥಾ ಅಂತ. ಇದೊಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಆಗಿರುತ್ತೆ. ಇದು ಫಸ್ಟ್ ಹಿಂದೂ ಟೆಂಪಲ್ UAEನಲ್ಲಿ. ಸೊ ಲೊಕೇಟ್ ಆಗಿರೋದು ಅಬುದಾಬಿ ಮುರ್ಡೆಯಾ ಪ್ಲೇಸಲ್ಲಿ. ಇದನ್ನು ಇನಾಗ್ರೇಷನ್ ಮಾಡಿರೋದು PM ನರೇಂದ್ರ ಮೋದಿ. ಫೆಬ್ರವರಿ 2024 ಇದು ಓಪನ್ ಆಗಿದೆ. ನಗರ ಸ್ಟೈಲ್ ಆರ್ಕಿಟೆಕ್ಚರಲ್ಲಿ ಇದು ಕನ್ಸ್ಟ್ರಕ್ಟ್ ಆಗಿದೆ. 7 ಶಿಖರಗಳಿದೆ. ಮತ್ತು ಸ್ಟೋನ್ಸ್ ಕಾರ್ವಿಂಗ್ಸ್ ನೀವೇ ನೋಡಬಹುದು. ತುಂಬ ಬ್ಯೂಟಿಫುಲ್ ಆಗಿದೆ. ದರ್ಶನ ಆದಮೇಲೆ ನಾವು ಕೆಳಗಡೆ ಬಂದ್ವಿ. ಸೊ ಅಲ್ಲಿ ನಮಗೆ ಪ್ರಸಾದ ಕೂಡ ಸಿಕ್ತು. ಪ್ರಸಾದ ತಿಂದು ನಾವು ಹೊರಟ್ವಿ. ಪ್ರಸಾದ ಕಿಚಡಿ ಆಗಿತ್ತು. ಹಿಂದಿಯಲ್ಲಿ ಬರೆದಿದ್ದಾರೆ ಎಕ್ಸಿಟ್ ಬಾಬ್ಸ್ ಹಿಂದೂ ಮಂದಿರ. ಸಮುದ್ರ ಏನಂದ್ರೆ ಗುಡ್ಡೆ ತರ ಕಾಣ್ತಾ ಇದೆಯಲ್ಲ ಆ ಸೈಡು, ಅದ್ರ ಬ್ಯಾಕ್ ಸೈಡ್ ಆಕ್ಚುಯಲ್ ಸಮುದ್ರ ಇರೋದು. ಓಕೆ, ಒರಿಜಿನಲ್ ಸಿ. ಈ ವಾಟರ್ ಇವರು ಡ್ರ್ಯಾಗ್ ಮಾಡಿ ತಂದಿದ್ದು. ವಾಟರ್ ಡ್ರ್ಯಾಗ್ ಮಾಡಿ ತಂದು ಇಷ್ಟು ಇವರು ಆರ್ಟಿಫಿಷಿಯಲ್ ಅಂದ್ರೆ ಅವರು ಮ್ಯಾನ್ ಮೇಡ್ ಬೀಚ್ ಮಾಡಿದ್ದಾರೆ. ಓಕೆ, ಸೊ ನೀವು ಇಲ್ಲಿ ದುಬೈಗಿಂತ ಜಾಸ್ತಿ ಗ್ರೀನರಿ ಇದೆ. ಇವ್ರದ್ದು ಲ್ಯಾಂಡ್ ಸ್ಪೇಸ್ ಇದೆ ನೋಡಿ, ಜಾಗ ಜಮೀನು
80% ಇರಲ್ಲ. ಅಲ್ಲಿ ನಿಂತಾಗ ನೀವು ನೋಡಿ ಎಲ್ಲಾ ಬಿಲ್ಡಿಂಗ್ಸ್ ಗಳು ಒಂದೇ ಲೆವೆಲ್, ತುಂಬಾ ಹೈಟ್ ಇರಲ್ಲ. ಅಂದ್ರೆ ಒನ್ ಲೆವೆಲ್, ಅಂದ್ರೆ ಒಂದು 50 ಫ್ಲೋರ್ಸ್ ಅಂದ್ರೆ ಎಲ್ಲಾ ಬಿಲ್ಡಿಂಗ್ 50 ಫ್ಲೋರ್ಸ್ ಇರುತ್ತೆ, ಒಂದೇ ಲೆವೆಲ್ ಅಲ್ಲಿ ಬಿಲ್ಡಿಂಗ್ ಇರುತ್ತೆ. ಅಬುದಾಬಿಗೆ ಇವರು ಏನ್ ಹೇಳ್ತಾರೆ ಅಂದ್ರೆ, ಅಬುದಾಬಿ ಇಸ್ ನೋನ್ ಆಸ್ ರೋಯಲ್ ಅಂತ ಹೇಳ್ತಾರೆ. ದುಬೈ ಇಸ್ ನೋನ್ ಆಸ್ ರಿಚ್, ದುಬೈಗೆ ರಿಚ್ ಅಂತ ಹೇಳ್ತಾರೆ, ಅಬುದಾಬಿ ರೋಯಲ್. ಇವ್ರದ್ದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಆಯಿಲ್ ಅಲ್ಲಿ 98% ಆಯಿಲ್ ಅಬುದಾಬಿದಲ್ಲಿ ತೆಗೆಯೋದು. ಅಂಡ್ ಅಬುದಾಬಿ ಇಸ್ ದಿ 6th ಲಾರ್ಜೆಸ್ಟ್ ಕಂಟ್ರಿ ವರ್ಲ್ಡ್ ಅಲ್ಲಿ, 6ನೇ ನಂಬರ್ ಅಲ್ಲಿ ಬರುತ್ತೆ ಕ್ರೂಡ್ ಆಯಿಲ್ ತೆಗೆಯಕ್ಕೆ. 6th ಲಾರ್ಜೆಸ್ಟ್ ಸಿಟಿ ಇನ್ ದಿ ವರ್ಲ್ಡ್, 8th ಲಾರ್ಜೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್. ಕಂಟ್ರಿ UAE ಕಂಟ್ರಿ ಇದೆ ನೋಡಿ, 8th ಲಾರ್ಜೆಸ್ಟ್ ಬರುತ್ತೆ. ಅಬುದಾಬಿ ಸಿಟಿ 6th ಲಾರ್ಜೆಸ್ಟ್ ಸಿಟಿ ಇನ್ ದಿ ವರ್ಲ್ಡ್ ಬರುತ್ತೆ. ಓಕೆ, ಸೊ 40 ಮಿಲಿಯನ್ ಬ್ಯಾರಲ್ಸ್ ಪರ್ ಮಂತ್ ತೆಗಿತಾರೆ. ಫಸ್ಟ್ ರ್ಯಾಂಕ್ ಬುರ್ಜ್ ಮೊಹಮ್ಮದ್ ಅಂತ, ದುಬೈ ರೂಲರ್ ಗೆ ಆನರ್ ಮಾಡಕ್ಕೆ ಅವರು ಬುರ್ಜ್ ಮೊಹಮ್ಮದ್ ಅಂತ ಹೆಸರಿಟ್ಟಿದ್ದು. ಇದು ಅಬುದಾಬಿದು ಟಾಲೆಸ್ಟ್ ಬಿಲ್ಡಿಂಗ್, 75 ಫ್ಲೋರ್ಸ್ ಇದೆ. ಓಕೆ, ಟಾಲೆಸ್ಟ್ ಫ್ಲೋರ್ ಅಂದ್ರೆ 75 ಫ್ಲೋರ್ಸ್ ಈ ಬಿಲ್ಡಿಂಗ್ ಅಲ್ಲಿ. ಓಕೆ, ಸೊ ಈಗ ನಾವು ಒಂದು 5 to 10 ಮಿನಿಟ್ಸ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ರೀಚ್ ಆಗ್ತೀವಿ. ಸೊ ಇವತ್ತಿನ ಲಂಚ್ ಅಬುದಾಬಿಯಲ್ಲೇ ನಾವು ಮಾಡಿದ್ದು ಸಂಗೀತ ರೆಸ್ಟೋರೆಂಟ್ ಅಂತ. ವೆಜ್ ಥಾಲಿ, ಪ್ರಾಪರ್ ಲೈಕ್ ಸೌತ್ ಇಂಡಿಯನ್ ಥಾಲಿ ಇವತ್ತು ನಮಗೆ ಸಿಕ್ತು. ಫುಲ್ ಮೀಲ್ಸ್ ಆರ್ಡ್ರ್ ಮಾಡಿದ್ರೆ ಏನು ಬರುತ್ತೋ ಹಾಗೆ ಎಲ್ಲ ಇತ್ತು. ಮುದ್ದೆ, ಮೊಸರು, ಕರಿಗಳು, ಪಲ್ಯ, ಸ್ವೀಟ್, ಚಪಾತಿ, ಹಪ್ಪಳ. ಇದು 24/7 ಹಾಸ್ಪಿಟಲ್ ನೋಡಿ ಏನು ಸಖತ್ತಿದೆಲ್ಲ. ಆ್ಯಂಡ್ ಎಲ್ಲನೂ ಲೈಕ್ ಆಲ್ಮೋಸ್ಟ್ ಒಂದೇ ಸೈಜಲ್ಲಿದೆ ಫ್ಲೋರ್ಸ್. ಅವ್ರು ಆವಾಗಲೇ ಹೇಳ್ದಂಗೆ ಎಲ್ಲ ಒಂದು ಈಕ್ವಲ್ ಅಷ್ಟೇ ಫ್ಲೋರ್ಸ್ ಅಂತ ಇದು ಮಾಡಿ ಕನ್ಸ್ಟ್ರಕ್ಟ್ ಮಾಡಿರೋದು. ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇಲ್ಲ. ದುಬೈ ಕಂಪೇರ್ ಮಾಡಿದ್ರೆ ಇಲ್ಲಿ ಒಂದು ಸ್ವಲ್ಪ ವೆಹಿಕಲ್ಸ್ ಜಾಸ್ತಿ ಇದೆ ಆ್ಯಂಡ್ ಲೈಟಾಗಿ ಟ್ರಾಫಿಕ್ಕೂ ಇದೆ. ನೆಕ್ಸ್ಟ್ ನಾವು ಬಂದಿದ್ದು ಶೇಖ್ ಝಯದ್ ಮಾಸ್ಕ್ಗೆ. ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ಮಾಸ್ಕ್ ಇನ್ ದ ವರ್ಲ್ಡ್. ಅಬುದಾಬಿಯಲ್ಲಿರುವಂತಹ ಮಾಸ್ಕ್ ನೋಡೋಕೆ ಬಂದಿದ್ದೀವಿ. ಇಲ್ಲಿ ಏನಂದರೆ ಫುಲ್ ಕೈ ಫುಲ್ಲು ಇದು ಕಾಲು ಎಲ್ಲ ಕವರ್ ಆಗಿರಬೇಕು. ಆಮೇಲೆ ನಾವು ಲೇಡೀಸ್ ತಲೆಗೂ ಕೂಡ ಕಟ್ಕೊಬೇಕು, ಬರೀ ಕಣ್ಣು ಕಾಣಿಸ್ಬೇಕು, ಇನ್ನೇನು ಕಾಣಿಸ್ಬಾರ್ದು. ಇಲ್ಲಿ ಇದು ಮಾಲ್ ಅಂತ, ಇದ್ರ ಒಳಗಿಂದ ಎಂಟ್ರೆನ್ಸ್ ಇರುತ್ತೆ ಹೋಗೋದು. ಟೂರಿಸಮ್ ಗಾಡಿ. ಇದ್ರ ಹೆಸರು ಸೌಕ್ ಐ ಜಮಿ ಅಂತ. ಇದೊಂದು ಶಾಪಿಂಗ್ ಕಾಂಪ್ಲೆಕ್ಸ್, ಶಾಪಿಂಗ್ ಮಾಲ್. ಸೊ ಇಲ್ಲಿಂದ ನಮಗೆ ಎಂಟ್ರಿ ಇರೋದು ಮಾಸ್ಕ್ಗೆ. ಇಲ್ಲಿ ಎಂಟ್ರಿ ಆಗಬೇಕು ಅಂದರೆ ಫುಲ್ ಕವರ್ ಆಗಿರಬೇಕು, ಟಾಪ್ ಟು ಬಾಟಮ್. ಫೇಸ್ ಒಂದ್ಬಿಟ್ಟು ಇನ್ನೆಲ್ಲ ಫುಲ್ ಕವರ್ ಆಗಿರಬೇಕು, ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಆವಾಗಲೇ ಬಿಡ್ತಾರೆ. ಸಪೋಸ್ ಇಲ್ಲ ಅಂದರೆ ನಾವು ಬೇಕಿರೋ ಶಾಲ್ಸ್ ಆ ಥರ ಏನಾದರೂ ತೊಗೊಂಡು ಕವರ್ ಮಾಡ್ಕೊಳ್ಬೇಕಾಗತ್ತೆ. ನನಗೆ ಇದು ನೋಡಿದ್ರೆ ಲೈಕ್ ನಮ್ಮ ತಾಜ್ ಮಹಲ್ ನೋಡಿದ ಥರ ಅನಿಸ್ತು. ಲೈಕ್ ಅದೇ ವೈಟ್ ಮಾರ್ಬಲಲ್ಲಿ ಇರೋದ್ರಿಂದ. ಸೊ ಆಪೋಸಿಟ್ ಇವಾಗ ಒಳಗಡೆ ಹೋಗಬೇಕು ಮಾಸ್ಕ್ಗಳಕ್ಕೆ. ಇಲ್ಲಿ ಡೈಲಿ ಪ್ರೇಯರ್ಸ್ ಎಲ್ಲ ನಡೀತಾ ಇರುತ್ತೆ. ಆ್ಯಂಡ್ ಇಂಡೋನೇಷ್ಯಾದಲ್ಲಿ ಒಂದು ಮಾಸ್ಕ್ ಇದೆ, ಲೈಕ್ ವಿಚ್ ಇಸ್ ಸಿಮಿಲರ್ ಟು ದಿಸ್. ಅಂದರೆ ಬಟ್ ಇದ್ರದ್ದು ಚಿಕ್ಕ ಸೈಜಲ್ಲಿ ಅವರು ಇದನ್ನ ರೆಪ್ಲಿಕಾ ಥರ ಮಾಡಿದ್ದಾರೆ. ಇದು ಇಸ್ಲಾಮಿಕ್ ಸ್ಟೈಲಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಆ್ಯಂಡ್ ಆರ್ಕಿಟೆಕ್ಟ್ ಬಂದುಬಿಟ್ಟು ಯೂಸೆಫ್ ಅಬ್ದೆಲ್ಕಿ ಅಂತ. ಇದು ಕಂಪ್ಲೀಟ್ ಆಗಿದ್ದು ಇಯರ್ 2007 ಆಲ್ಮೋಸ್ಟ್ 10 years ತೊಗೊಂಡಿದ್ದಾರೆ ಇದನ್ನು ಮಾಡೋದಕ್ಕೆ. ಇದು ಸೌದಿ ಅರೇಬಿಯಲ್ಲಿರೋ ಮೆಕ್ಕಾಗೆ ಅಲೈನ್ ಆಗುತ್ತೆ. ಮಾಸ್ಕ್ ಇದು. ಇಲ್ಲಿ ನಮಗೆ ಯೂಶ್ವಲಿ ನಮ್ಮದ್ರಲ್ಲೆಲ್ಲ ಟಿಕೆಟ್ಸ್ ಕೊಡ್ತಾರಲ್ಲ, ಇಲ್ಲೆಲ್ಲ ಫುಲ್ QR ಕೋಡ್ ಸ್ಕ್ಯಾನಿಂಗ್, ಫುಲ್ ಎಲ್ಲ ಡಿಜಿಟಲೈಸ್ ಸ್ಕ್ಯಾನ್ ಮಾಡಿ ಒಳಗೆ ಬರಬೇಕು. ಆ್ಯಂಡ್ ನಾವೆಲ್ಲರೂ ಟ್ರೂಪ್ ಜೊತೆ ಬಂದರೆ ಅವ್ರ ಜೊತೆ ಇರಬೇಕು. ಯಾಕಂದರೆ ಮಧ್ಯದಲ್ಲಿ ಇನ್ನೊಂದು ಸ್ಕ್ಯಾನಿಂಗ್ ಇದೆ. ಆ್ಯಂಡ್ ಈಗ ವಾಪಸ್ ಹೋಗೋದು. ಈ ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದು ಆಗಿನ ಕಾಲದ ಪ್ರೆಸಿಡೆಂಟ್ ಶೇಖ್ ಝಯದ್ ಬಿನ್ ಸುಲ್ತಾನ್ ಅವರು. ಯಾಕಂದರೆ ಅವರು ಲೈಕ್ ಇಸ್ಲಾಮಿಕ್ ಇದು ಅವರು ಇದನ್ನು ಎಲ್ಲರೂ ಲೈಕ್ ಯುನೈಟ್ ಆಗಬೇಕು ಅಂತ ಇದನ್ನು ಅವರು ಅಪ್ರೋಚ್ ಮಾಡ್ತಾರೆ ಈ ಪ್ರಾಜೆಕ್ಟ್ನ. ಸೊ ಇದರಲ್ಲಿ ಹಿಸ್ಟಾರಿಕಲ್ ಆ್ಯಂಡ್ ಮಾಡ್ರನ್ ವ್ಯಾಲ್ಯೂಸ್ ಆರ್ಕಿಟೆಕ್ಚರ್ ಇರುತ್ತೆ. ಅವರು ತೀರ್ಕೊಂಡ್ಮೇಲೆ ಅವ್ರನ್ನ ಕೂಡ ಇಲ್ಲೇ ಬರಿ ಮಾಡಿದ್ದಾರೆ. ಸೊ ಇವತ್ತಿನ ದಿನ ಇದಷ್ಟು ನೋಡಿ ನಾವು ನಮ್ಮ ರೂಮಿಗೆ ಹೋಗಿ ರೆಸ್ಟ್ ಆದ್ವಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.